ಭಾಗ 1. ಗೋಕುಲದಲ್ಲಿ ಚಿಕ್ಕ ಕೃಷ್ಣನ ಮುದ್ದಾದ ಬಾಲ್ಯ. ಗೋಕುಲದಲ್ಲಿ ಜನ್ಮ ಎತ್ತಿದ್ದಾನೆ ಕೃಷ್ಣ. ಯಶೋದೆಯ ಮಡಿಲಲ್ಲಿ ಬೆಳೆದ ಮುದ್ದಾದ ಮಗ. ಆದರೆ ಅವನ ಮಕ್ಕಳಾಟವು ದೇವತೆ ಯೋಜನೆಯ ಭಾಗವಾಗಿತ್ತು. ಕೃಷ್ಣನು ಕಾಲಿಯನ್ನು ತಡೆದದ್ದು, ಬಕಾಸುರ, ಪೂತನ, ತೃಣವರ್ತನನ್ನು ಸಂಹರಿಸಿದ್ದು ಇವು ಅವನ ಧೈರ್ಯದ ಪ್ರಾರಂಭವಾದವು. ಪಾಠ: ಹುಡುಗನಾಗಿ ಹುಟ್ಟಿದರೂ ಧರ್ಮಕ್ಕಾಗಿ ಅವನು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದ. ಭಾಗ 2. ಮಕ್ಕಳ ಆಟದ ನಡುವೆ ಧರ್ಮದ ಯೋಧನ ರೂಪ. ಕೃಷ್ಣನು ಪಳಗುತ್ತಿದ್ದಂತೆ ಅವನು ಗೆಳೆಯರಿಗೆ ಪ್ರೀತಿ ನೀಡಿದನು, ಸುಧಾರಿಸಿದನು. ಗೋವರ್ಧನ ಪರ್ವತವನ್ನು ಏಕೆತ್ತಿದನು, ಇಂದ್ರನ ಅಹಂಕಾರವನ್ನು ಕೆತ್ತರಿಸಿದನು. ಕೃಷ್ಣನು ಕಲಿಸಿದ ಪಾಠ: ಪ್ರಕೃತಿಯ ರಕ್ಷಣೆ, ನಿಷ್ಠೆ, ಶಕ್ತಿ ಮತ್ತು ಧೈರ್ಯವಿಲ್ಲದ ಧೈರ್ಯ. ಮಧುರೆಗೆ ಹೋರಾಟದ ದಾರಿ. ಕೃಷ್ಣನು ಬಾಲ್ಯವನ್ನು ತ್ಯಜಿಸಿ ಮಧುರೆಗೆ ಹೋದ, ಕಂಸನನ್ನು ಸಂಹರಿಸಿದ. ಆದರೆ ರಾಜನಾಗಿ ಬಂದ ಕೂಡಲೇ ಅವನು ರಾಜನಾಗಿರಲಿಲ್ಲ, ಅವನು ಮಾರ್ಗದರ್ಶಕನಾಗಿ ನಡೆಯುತ್ತಾ ಇದ್ದ. ಪ್ರತಿದಿನವೂ ಅವನು ಜನರಿಗಾಗಿ ಕೆಲಸ ಮಾಡುತ್ತಿದ್ದ. ಪಾಠ: ಯಶಸ್ಸು ಕೇವಲ ಶತ್ರುವನ್ನು ಜನರಿಗಾಗಿ ಸೇವೆ ಮಾಡುವುದು ಕೂಡ ಯೋಧನತನವೇ ಎಂಬುದಾಗಿದೆ. ಭಾಗ 4. ದ್ರೌಪದಿಯ ನಂಬಿಕೆಯ ಪಾಲನೆ. ದ್ರೌಪದಿ ವಸ್ತ್ರಹರಣದಲ್ಲಿ ಮೌನವಾಗಿದ್ದಾಗ ಕೃಷ್ಣನು ದ್ರೌಪದಿಯ ಪ್ರಾರ್ಥನೆಗೆ ತಕ್ಷಣ ಸ್ಪಂದಿಸಿದನು. ಈ ಭಾಗವು ನಂಬಿಕೆ ಮತ್ತು ಸಾಯದ ಪಾಠವನ್ನು ಕಲಿಸುತ್ತದೆ. ಪಾಠ: ನಿನ್ನಲ್ಲಿ ನಂಬಿಕೆ ಇದ್ದರೆ ದೇವರು ಯಾವಾಗಲೂ ಹತ್ತಿರವಿರುವನು. ಕೇವಲ ದೇವತೆ ಅಲ್ಲ, ಅವನು ಜೀವನದ ಮಾರ್ಗದರ್ಶಕ. ತೊಂದರೆಗೂ ಪರಿಹಾರ ಇದ್ದೇ ಇರುತ್ತದೆ. ಧರ್ಮದ ಮಾರ್ಗವನ್ನು ಸದುಪಯೋಗಪಡಿಸಿಕೊಳ್ಳಬೇಕು, ಪ್ರೀತಿಯಿಂದ ಬದುಕಬೇಕು. ಈ ಕತೆ ಕೇವಲ ಪೌರಾಣಿಕವಲ್ಲ, ನನ್ನ ಜೀವನಕ್ಕೂ ಅನ್ವಯಿಸಬಹುದಾದ ಪಾಠವಿದೆ. ಕೃಷ್ಣನಂತೆ ನಾವು ಧೈರ್ಯದಿಂದ, ಪ್ರೀತಿಯಿಂದ ಮತ್ತು ನಿಷ್ಠೆಯಿಂದ ನಡೆಯಬೇಕು ಎಂಬುದು ಈ ಕಥೆಯ ಸಾರಾಂಶವಾಗಿದೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು.